ಸ್ತನ ಕ್ಯಾನ್ಸರ್ನ ಸ್ಟೇಜ್ ಅಂದರೆ ಹಂತಗಳೇನು? ಯೂಶ್ವಲಿ 4 ಸ್ಟೇಜ್ ಅಂತ ಹೇಳ್ತೀವಿ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಸ್ಟೇಜ್ 1 ಮತ್ತು ಸ್ಟೇಜ್ 2 ತುಂಬ ಅರ್ಲಿ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಅಂದರೆ ಸ್ತನಕ್ಕೆ ಸೀಮಿತವಾಗಿರೋಂಥ ಕ್ಯಾನ್ಸರು, ಅಥವಾ ಆರ್ಮ್ಪಿಟ್, ಅಂಡರ್ ಆರ್ಮ್ ಅಂತ ಹೇಳ್ತೀವಿ, ಕಂಕುಳಿನ ಭಾಗದಲ್ಲಿ ಕೆಲವೊಂದು ಗಡ್ಡೆಗಳಿರ್ಬೋದು. ಸ್ಟೇಜ್ 3ನಲ್ಲಿ ಲೋಕಲಿ ಅಡ್ವಾನ್ಸ್ಡ್ ಅಂತ ಹೇಳೋದು, ಅಂದರೆ ಸ್ವಲ್ಪ ಅದು ದೊಡ್ಡದಾಗಿಬಿಟ್ಟು ಹರಡ್ಕೊಂಡಿದೆ ಅಂತ ಅರ್ಥ. ಸ್ಟೇಜ್ 4ಅಲ್ಲಿ ಬೇರೆ ಅಂಗಾಂಗಗಳಿಗೆ, ಲಂಗ್ ಆಗಿರ್ಬೋದು ಅಥವಾ ಶ್ವಾಸಕೋಶ, ಲಿವರು ಅಥವಾ ಮೂಳೆಗಳು ಬೇರೆ ಕಡೆ ಸ್ಪ್ರೆಡ್ ಆಗಿದ್ದಾಗ ಸ್ಟೇಜ್ 4 ಅಂತ ಹೇಳ್ತೀವಿ. ಯೂಶ್ವಲಿ 1, 2, 3 ಸ್ಟೇಜಲ್ಲಿ ನಾವು ಖಂಡಿತ ಅದನ್ನು ಕ್ಯೂರ್ ಮಾಡ್ಬೋದು, ಗುಣಪಡಿಸ್ಬೋದು. ಸ್ಟೇಜ್ 4 ಇದ್ದಾಗ, ಅಂದರೆ ಬೇರೆ ಅಂಗಾಂಗಗಳಿಗೆ ಹರಡಿರುವಾಗ ಯೂಶ್ವಲಿ ಅದನ್ನು ಕ್ಯೂರ್ ಮಾಡೋಕ್ಕಾಗಲ್ಲ. ಆವಾಗ ನಾವು ಅದನ್ನು ಎಷ್ಟು ವರ್ಷಗಳಾಗುತ್ತೋ ಅಷ್ಟು ವರ್ಷ ಅದನ್ನು ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ನಮ್ಮ ಟ್ರೀಟ್ಮೆಂಟ್ನ ಏಮ್ ಆಗಿರುತ್ತೆ. ಸೊ ಇದನ್ನು ಹಂತ ಹಂತವಾಗಿ ಹೇಗೆ ಅದು ಇನ್ಕ್ರೀಸ್ ಆಗುತ್ತೋ ಹಾಗೆಯೇ ನಾವು ಟ್ರೀಟ್ಮೆಂಟ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಆಮೇಲೆ ನಮ್ಮ ಸ್ಕ್ಯಾನ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ನಮಗೆ ಸ್ಟೇಜ್ 3, ಸ್ಟೇಜ್ 4 ಇದ್ದಾಗ ನಾವು ಫುಲ್ ಬಾಡಿ ಸ್ಕ್ಯಾನ್ ಮಾಡ್ತೀವಿ.